MG ಅವರು ಹೊಸ ಕಾರ್ ಲಾಂಚ್ ಮಾಡಿದ್ದಾರೆ. ಅದು ಮೈಲೇಜ್ ಕೇಳಿದ್ರೆ ನೀವು ಫುಲ್ ಶಾಕ್ ಆಗಿಬಿಡ್ತೀರಾ. ಅಪ್ ಟು 50 km/L ಮೈಲೇಜ್ ಕೊಡುತ್ತೆ ಗಾಡಿ. ಯಾಕಂದ್ರೆ ಈ ಗಾಡಿ ಇರೋದು ಪ್ಲಗ್ ಇನ್ ಹೈಬ್ರಿಡ್ ವಿತ್ ಪ್ರಾಪರ್ ಇವಿ. ಬರೀ ಬ್ಯಾಟ್ರಿಯಲ್ಲಿ ನಿಮಗೆ 115 km ಚಾರ್ಜ್ ಸಿಗುತ್ತೆ. ಬಟ್ ಒಂದು ಪೆಟ್ರೋಲ್ ಫುಲ್ ಟ್ಯಾಂಕ್ ಆಗ್ಬಿಟ್ಟು ಫುಲ್ ಚಾರ್ಜ್ ಮಾಡಿದ್ರೆ ಈ ಗಾಡಿ 1100 km ಹೊಡಿದ್ರೆ ಬ್ಯಾಂಗ್ಳೂರ್ ಟು ಮುಂಬೈ ಈಸಿಯಾಗಿ ನೀವು ಒಂದೇ ಫುಲ್ ಟ್ಯಾಂಕ್ ವಿತ್ ಒನ್ ಚಾರ್ಜ್ ಅಲ್ಲೇ ಹೋಗ್ಬೋದು. ಅದಕ್ಕೋಸ್ಕರ ಈ ಕಾರ್ ಬಂದ್ಬಿಟ್ಟು ಹೆವಿ ಅಂದ್ರೆ ಹೆವಿ ಗೇಮ್ ಚೇಂಜರ್. ಈ ಕಾರ್ ಪ್ರೈಸ್ ಬಂದ್ಬಿಟ್ಟು ಅರೌಂಡ್ 25 ಲಕ್ಷ ರೂಪಾಯಿ ಇದೆ ವಿದೌಟ್ ಬ್ಯಾಸ್ ಮಾಡಲ್. ಈ ಕಾರ್ 25 ಲಕ್ಷ ರೂಪಾಯಿ ಕಟ್ಟರೆ ಕಾರ್ ಫುಲ್ ನಿಮ್ದೆ. ಮುಂದಿನ ಡಿಸೈನ್ ನೋಡಕ್ಕೆ ಆಕ್ಚುಲಿ ತುಂಬಾ ಚೆನ್ನಾಗಿದೆ. ನೋಡಿ ಒಳ್ಳೆ LED DRLs ಕೊಟ್ಟಿದ್ದಾರೆ ವಿತ್ LED ಹೆಡ್ಲೈಟ್ಸ್. ಮತ್ತೆ ಫಾಗ್ ಲೈಟ್ಸ್ ಏನ್ ಸಪರೇಟ್ ಆಗಿ ಕೊಟ್ಟಿಲ್ಲ. ಬಟ್ ನಿಮಗೆ MG ಇದು ಲೋಗೋ ಇದೆ ಅದು ಆಕ್ಚುಲಿ ಇದು ಲೈಟ್ ಬರುತ್ತೆ ಒಳಗಡೆ. ಸದ್ಯಕ್ಕಿಲ್ಲ ಯಾಕಂದ್ರೆ ಕಾರ್ ಬ್ಯಾಟ್ರಿ ಆಫ್ ಆಗಿಬಿಟ್ಟಿದೆ ಕಲರ್ಸ್. ಮುಂದೆ ನಿಮಗೆ ಗ್ಲಾಸ್ ಗ್ರಿಲ್ ಕೊಟ್ಟಿದ್ದಾರೆ ವಿತ್ ಕ್ಯಾಮ್ರಾ. ಇದ್ರಲ್ಲಿ ನಿಮಗೆ ಲೆವೆಲ್ 2 ADAS ಕೂಡ ಸಿಗುತ್ತೆ. MG ಅವರು ಕಾರ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಫೀಚರ್ಸ್ ಕೊಡ್ತಾರೆ. ಈ ಟೈಮ್ ಕೊಟ್ಟಿದ್ದಾರೆ ನೋಡಿ 360 ಡಿಗ್ರಿ ಕ್ಯಾಮ್ರಾ ಕೂಡ ಸಿಗುತ್ತೆ ನಿಮಗೆ. ನೋಡಿ ನಮ್ಮ ಇಂಡಿಯನ್ ಡ್ರೈವಿಂಗ್ ಕಂಡೀಷನ್ಸ್ ಗೆ ಗ್ರೌಂಡ್ ಕ್ಲಿಯರೆನ್ಸ್ ತುಂಬಾ ಅಂದ್ರೆ ತುಂಬಾ ಮುಖ್ಯ. ಅದಕ್ಕೆ ಒಳ್ಳೆ ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಕಾರ್ ಎಲ್ಲೂ ಟಚ್ ಆಗಲ್ಲ ನಿಮಗೆ. ಈ ಗಾಡಿಲಿ ಅಂತ ಮೈಲೇಜ್ ಯಾಕೆ ಸದ್ಯ ಅಂದ್ರೆ ಇದರಲ್ಲಿ ನಿಮಗೆ ಪೆಟ್ರೋಲ್ ಇಂಜಿನ್ ಕೂಡ ಸಿಗುತ್ತೆ ಮತ್ತೆ ಪ್ರಾಪರ್ ಪ್ಲಗ್ ಇನ್ ಚಾರ್ಜಿಂಗ್ ಸಿಸ್ಟಮ್ ಇದೆ. ಈ ಪೆಟ್ರೋಲ್ ಇಂಜಿನ್ ಬಂದ್ಬಿಟ್ಟು 1.5 ಲೀಟರ್ ಪೆಟ್ರೋಲ್ ಇಂಜಿನ್ ಆಲ್ಮೋಸ್ಟ್ 190 bhp ಪವರ್ ಮಾಡುತ್ತೆ. ಬಟ್ ಇಂಪಾರ್ಟೆಂಟ್ ಏನಂದ್ರೆ 0 to 100 ಬರೀ 9 ಸೆಕೆಂಡ್ಸ್ ಅಲ್ಲಿ ಗುರು. ಅದು ತುಂಬಾ ಫಾಸ್ಟ್ ಆಕ್ಚುಲಿ ಒಂದು ಹೈಬ್ರಿಡ್ ಕಾರ್ಗೆ. ನೋಡಿ ಒಳಗಡೆ ಕೂತ್ಕೊಂಡ್ರೆ ಫುಲ್ ಮಜಾನೇ ಮಜಾ. ಯಾಕಂದ್ರೆ ನೋಡಿ ಫಸ್ಟ್ ಸೊಳ್ಳೆ ಇದೆ ಇಲ್ಲಿ. ಸೊ ನಿಮಗೆ ಫ್ರಂಟ್ ಅಲ್ಲಿ ವೆಂಟಿಲೇಟೆಡ್ ಸೀಟ್ಸ್ ಸಿಗುತ್ತೆ. ಒಳ್ಳೆ 2 ಸ್ಪೋಕ್ ಸ್ಟೇರಿಂಗ್ ವೀಲ್ ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಕಾರ್ ಹಾರ್ನ್. ನೋಡಿ ನಿಮ್ಗೆ ಎರಡು ಸ್ಕ್ರೀನ್ ಕೊಟ್ಟಿದ್ದಾರೆ ಕಾರಲ್ಲಿ. ಒಂದೇನ್ ಬಂದ್ಬಿಟ್ಟು ಇದು ಒಂದು ಅಪ್ರಾಕ್ಸಿಮೇಟ್ಲಿ 10.25 ಸ್ಕ್ರೀನ್ ಇದೆ. ಇದ್ರ ನಿಮಗೆ ಸ್ಪೀಡೋಮೀಟರ್ ಟಾಕೋಮೀಟರ್ ಎಲ್ಲ ಇದೆ. ನನ್ನ ಪ್ರಕಾರ ದೊಡ್ಡದಾಗಬೇಕು, ತುಂಬಾ ಚಿಕ್ಕದಾಗಿದೆ. ಇನ್ನು TPMS ಎಲ್ಲ ಟೈರ್ ಪ್ರೆಷರ್ ಎಷ್ಟಿದೆ ಅಂತ ಹೇಳುತ್ತೆ. ಇದು ಏನ್ ಗುರು ಇದು ಸ್ಕ್ರೀನಾ ಟಿವಿನ ನೋಡಿ 15 ಇಂಚ್ ಸ್ಕ್ರೀನ್ ಕೊಟ್ಟಿದ್ದಾರೆ. ಯಪ್ಪ ಎಷ್ಟು ದೊಡ್ಡದಾಗಿದೆ. ಎಲ್ಲ AC ಕಂಟ್ರೋಲ್ಸ್ ಎಲ್ಲ ಇಲ್ಲಿಂದಾನೆ ಮಾಡ್ಬೇಕು ನೀವು. ಆಚೆ ಕಡೆ ಏನ್ ಮಾಡಕ್ ಆಗಲ್ಲ. ಮತ್ತೆ ತುಂಬಾ ಅಂದ್ರೆ ತುಂಬಾ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ ಗುರು. ನಾನು ಹೇಳ್ಕೊಂಡು ಹೋದ್ರೆ 1 hour ವಿಡಿಯೋ ಆಗುತ್ತೆ. ಇದು ನಾವು ಫುಲ್ ರಿವ್ಯೂ ಮಾಡ್ತೀವಲ್ಲ ಅವಾಗ ಫುಲ್ ಡೀಟೇಲ್ ಆಗಿ ಹೋಗೋಣಂತೆ. ನೋಡಿ ಏನೇನ್ ಡೋರ್ ಓಪನ್ ಇದೆ ಕ್ಲೋಸ್ ಇದೆ ಎಲ್ಲ ಗೊತ್ತಾಗುತ್ತೆ ನಿಮ್ಗೆ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಏನಂತ ಇದ್ರಲ್ಲಿ ನಿಮ್ಗೆ ವೈರ್ಲೆಸ್ ಕಾರ್ಪ್ಲೇ ಸಿಗುತ್ತೆ ವಿತ್ ಆಂಡ್ರಾಯ್ಡ್ ಆಟೋ. ಸೀಟ್ ವೆಂಟಿಲೇಷನ್ ಏನಾದ್ರು ಅಡ್ಜಸ್ಟ್ ಮಾಡ್ಕೋಬೇಕಂದ್ರೆ ಇದು ಪ್ಯಾಸೆಂಜರ್ ಸೀಟ್ ವೆಂಟಿಲೇಷನ್, ಇದು ಬಂದ್ಬಿಟ್ಟು ಡ್ರೈವರ್ ಸೀಟ್ ವೆಂಟಿಲೇಷನ್. ಎಲ್ಲ ಎರಡು ಸೀಟ್ ನಿಮಗೆ ಸೀಟ್ ವೆಂಟಿಲೇಷನ್ ಸಿಗುತ್ತೆ. ಮತ್ತೆ ಏನ್ ಪ್ರಾಬ್ಲಮ್ ಇಲ್ಲ. ಮ್ಯೂಸಿಕ್ ಸಿಸ್ಟಮ್ ಫುಲ್ ಹಿಂದಿ ಚಿತ್ರನ ಉರುಷಿ ಥಿಯೇಟರ್ ತರ ಇದೆ. 10 ಸ್ಪೀಕರ್ಸ್ ಕೊಟ್ಟಿದ್ದಾರೆ ಅವರು ನಿಮಗೆ ಯೂಸ್ ಮಾಡ್ಕೊಳ್ಳಕ್ಕೆ. ಮತ್ತೆ ಬೇರೆ ಬೇರೆ ಡ್ರೈವಿಂಗ್ ಮೋಡ್ ಕೂಡ ಸಿಗುತ್ತೆ. ಈಕೋ, ಸ್ಟ್ಯಾಂಡರ್ಡ್, ಸ್ಪೋರ್ಟ್, ಕಸ್ಟಮ್ ಅಂತ. ನೀವು ಬೇಕಾದ್ರೆ ರೀಜನ್ ಮತ್ತೆ ಸ್ಟೇರಿಂಗ್ ಲೆವೆಲ್ ಕೂಡ ಅಡ್ಜಸ್ಟ್ ಮಾಡ್ಕೋಬಹುದು. ನೋಡಿ MG ಪೈಲಟ್ ಅಂತ ಒಂದು ಫೀಚರ್ ಕೊಟ್ಟಿದ್ದಾರೆ. ಇಲ್ಲ ಫುಲ್ ADAS ಫಂಕ್ಷನ್ಸ್ ಗೊತ್ತಾಗುತ್ತೆ ನಿಮಗೆ ಏನೇನಿದೆ ಅಂತ. ನಿಮಗೆ ಡ್ರೈವರ್ ಗೆ ಬಂದ್ಬಿಟ್ಟು 6 ವೇ ಎಲೆಕ್ಟ್ರಿಕ್ ಸೀಟ್ಸ್ ಕೊಟ್ಟಿದ್ದಾರೆ. ಬಟ್ ಫ್ರಂಟ್ ಪ್ಯಾಸೆಂಜರ್ ಗೆ 4 ವೇ ಎಲೆಕ್ಟ್ರಿಕ್ ಸೀಟ್ಸ್ ಕೊಟ್ಟಿದ್ದಾರೆ. ಬಟ್ ಇನ್ನೊಂದು ಏನಂದ್ರೆ ಈ ಕಾರ್ ಸೀಟ್ ಆಕ್ಚುಲಿ ತುಂಬಾ ಅಂದ್ರೆ ತುಂಬಾ ಕಂಫರ್ಟಬಲ್ ಆಗಿದೆ. ಲೈಕ್ ಒಳ್ಳೆ ಅಂಡರ್ ಸಪೋರ್ಟ್ ಕೂಡ ಸಿಗುತ್ತೆ ನಿಮಗೆ. ಒಳ್ಳೆ ಸೀಟ್ ಬೋಲ್ಸಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ನಿಮ್ಗೆ 5 ಅಲ್ಲ ಟೋಟಲ್ ಆಗಿ ಒಂದು 10 ಸ್ಪೀಕರ್ಸ್ ಕೊಡ್ತಿದ್ದಾರೆ ಇನ್ಫಿನಿಟಿ ಅವ್ರದ್ದು. 256 ಲೈಟ್ ಆಂಬಿಯಂಟ್ ಲೈಟಿಂಗ್ ಕಲರ್ ಸಿಗುತ್ತೆ ನಿಮಗೆ. ಯಾವ ಕಲರ್ ಬೇಕಾದ್ರೂ ಸೆಟ್ ಮಾಡ್ಕೊಂಡು ಫುಲ್ ಡಿಸ್ಕೋ ಮಾಡ್ಕೊಂಡು ಹೋಗಬಹುದು. ಸೊ ನಮ್ಮ ಫ್ರೆಂಡ್ಸ್ ರ್ಯಾಂಕ್ ಹೇಳ್ತಿದ್ರು ಈ ಕಾರಲ್ಲಿ 50 ಮೈಲೇಜ್ ಬರುತ್ತೆ. ಹೆಂಗ್ ಬರುತ್ತೆ ಸಾಧ್ಯ ಹೇಳಿ ಸ್ವಲ್ಪ. ನನಗೊಂದು ಗೊತ್ತಿಲ್ಲ, ನಾನೇ ನಿಮ್ಮನ್ನ ಕೇಳ್ತಾ ಇದ್ದೀನಿ. ನೋಡಿ ಹಿಂದೆ ನೋಡಕ್ಕೆ ಗಾಡಿ ಯಾವ್ದೋ ಒಂದು ಎಕ್ಸ್ಪೆನ್ಸಿವ್ ಕಾರ್ ತರ ಇದೆ. ಒಳ್ಳೆ ಸ್ಪಾಯ್ಲರ್ ಕೊಟ್ಟಿದ್ದಾರೆ ಸ್ಪೋರ್ಟ್ಸ್ ಕಾರ್ ತರ. MG ಅಂದ್ರೆ ಮುಂದೆ ಲೈಟ್ ಬರುತ್ತೆ ಹಿಂದೆ ಲೈಟ್ ಬರಲ್ಲ. ಗೊತ್ತಿಲ್ಲ ಯಾಕೆ ಲಾಜಿಕ್ ಅಂತ. ಮತ್ತೆ ಎಲೆಕ್ಟ್ರಿಕ್ ಟೇಲ್ ಗೇಟ್ ಕೊಟ್ಟಿದ್ದಾರೆ. ಬರೀ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಸಾಕು ಆಟೋಮೆಟಿಕ್ ಓಪನ್ ಆಗುತ್ತೆ. 3rd ರೋ ಸೀಟ್ಸ್ ಇದ್ರೂ ಎಷ್ಟು ಬೂಟ್ ಸ್ಪೇಸ್ ಇದೆ ಅಂದ್ರೆ ನಿಮ್ ಗರ್ಲ್ ಫ್ರೆಂಡ್ ಜೊತೆ ಆರಾಮಾಗಿ ಇಲ್ಲಿ ಚಿಲ್ ಮಾಡ್ಕೊಂಡು ಪಾರ್ಟಿ ಮಾಡಬಹುದು. ಡೇಟ್ ಅಲ್ಲಿ ಯಾಕೆ ದುಡ್ಡು ವೇಸ್ಟ್ ಮಾಡ್ತೀರಾ ಹೇಳಿ. ನೋಡಿ 2 ಸೀಟ್ ಸ್ವಲ್ಪ ಡೌನ್ ಮಾಡಬಹುದು ಬಟ್ ಸದ್ಯಕ್ಕೆ ಆಗ್ತಿಲ್ಲ. ಯಾಕಂದ್ರೆ ಮುಂದೆ ಯಾರು ಕೂತ್ಕೊಂಡಿದ್ದಾರೆ. ಹಿಂದಿನ ಸೀಟ್ ಮುಂದೆ ಹೋದ್ರೆ 3rd ರೋ ಸೀಟ್ ಆರಾಮಾಗಿ ಫೋಲ್ಡ್ ಮಾಡಬಹುದು ನೀವು. ನಿಮ್ಗೆ ಹಿಂದೆ ಕ್ಯಾಮೆರಾ ಕೊಟ್ಟಿದ್ದಾರೆ ವಿತ್ ಪಾರ್ಕಿಂಗ್ ಸೆನ್ಸಸ್ ಕೂಡ ಸಿಗುತ್ತೆ. ಮತ್ತೆ ಈ ಕಾರಲ್ಲಿ ಸಿಗುತ್ತೆ ನಿಮಗೆ ಬರೀ ಒಂದೇ ಒಂದು ಸಿಂಗಲ್ ಎಕ್ಸಾಸ್ಟ್. ನೋಡಿ ನಿಮಗೆ ಒಳ್ಳೆ 18 ಇಂಚ್ ಅಲಾಯ್ ವೀಲ್ಸ್ ಕೊಟ್ಟಿದ್ದಾರೆ. ಬಟ್ ಏನ್ ಇಂಪಾರ್ಟೆಂಟ್ ಅಂದ್ರೆ ಸೇಫ್ಟಿ. ಅದಕ್ಕೆ ನಿಮಗೆ 4 ಡಿಸ್ಕ್ ಬ್ರೇಕ್ ಕೊಡುತ್ತೆ. ನೋಡಿ ಗಾಡಿಲಿ ಎಷ್ಟು ಏರ್ ಬ್ಯಾಗ್ ಇದ್ರೆ ABS ಇದ್ರೆ ಹಿಂದೆ ಒಳ್ಳೆ ಬ್ರೇಕಿಂಗ್ ಚೆನ್ನಾಗಿಲ್ಲ ಅಂದ್ರೆ ಎಲ್ಲ ವೇಸ್ಟ್ ಹೋಗ್ಬಿಟ್ಟು ಡಮಾರ್ ಆಗುತ್ತೆ. ಅದಕ್ಕೆ ಒಳ್ಳೆ ಡಿಸ್ಕ್ ಬ್ರೇಕ್ ಕೊಟ್ಟಿದ್ರೆ ಸ್ಟಾಪಿಂಗ್ ಪವರ್ ಚೆನ್ನಾಗಿರುತ್ತೆ ನಿಮಗೆ. ನೋಡಿ ಹಿಂದಿನ ಸೀಟ್ ಆಕ್ಚುಲಿ ತುಂಬಾ ಕಂಫರ್ಟಬಲ್ ಆಗಿದೆ. ನಿಮಗೆ ಏನ್ ಪ್ರಾಬ್ಲಮ್ ಆಗಲ್ಲ. ಇನ್ನೊಂದು ಇಂಪಾರ್ಟೆಂಟ್ ಮುಖ್ಯ ಏನಂದ್ರೆ ಇಲ್ಲಿ ನಿಮಗೆ ರೇರ್ ಸನ್ಬ್ಲೈನ್ಸ್ ಕೊಟ್ಟಿದ್ದಾರೆ ಇವರು. ಎಷ್ಟೊಂದು ಕಾರಲ್ಲಿ ಬರ್ತಾ ಇಲ್ಲ ಇವತ್ತು. ಬಟ್ MG ಅವರು ಕೊಟ್ಟಿದ್ದಾರೆ. ಏನ್ ಕಾಂಪ್ರಮೈಸ್ ಮಾಡಿಲ್ಲ. ಮತ್ತೆ ನಿಮಗೆ 10 ಸ್ಪೀಕರ್ಸ್ ಕೂಡ ಸಿಗುತ್ತೆ ಈ ಕಾರಲ್ಲಿ. ಮೊದಲೇ ಹೇಳಿದೀನಿ. ನೋಡಿ ಲೆಗ್ ರೂಮ್ ಚೆನ್ನಾಗಿದೆ. ಏನ್ ಪ್ರಾಬ್ಲಮ್ ಆಗಲ್ಲ ನಿಮಗೆ. ಹಿಂದೆ AC ವೆಂಟ್ಸ್ ಕೊಟ್ಟಿದ್ದಾರೆ. ಟೆಂಪರೇಚರ್ ಎಲ್ಲ ಅಡ್ಜಸ್ಟ್ ಮಾಡ್ಕೋಬಹುದು. ಒಂದು ಟೈಪ್ ಸಿ ಮತ್ತು USB ಚಾರ್ಜರ್ ಕೂಡ ಸಿಗುತ್ತೆ. ಮೇಲ್ಗಡೆ ನಿಮಗೆ ದೊಡ್ಡ ಪ್ಯಾನೋರಾಮಿಕ್ ಸನ್ ರೂಫ್ ಕೊಟ್ಟಿದ್ದಾರೆ. ಆರಾಮಾಗಿ ಓಪನ್ ಮಾಡ್ಕೊಂಡು ಆನ್ ಲೋಗೋ ಪಾರ್ಟಿ ಮಾಡ್ಕೊಂಡು ಎಂಜಾಯ್ ಮಾಡಬಹುದು. ಮತ್ತೆ ರೂಫ್ ಮೌಂಟೆಡ್ AC ವೆಂಟ್ಸ್ ಕೂಡ ಸಿಗುತ್ತೆ ನಿಮಗೆ. ಬರಿಂಗ್ ಮಾಡಿದ್ರೆ ಸಾಕು ಆಟೋಮೆಟಿಕ್ ನಿಮಗೆ ಸ್ಪೇಸ್ ಬರುತ್ತೆ 3rd ರೋಲ್ ಹೋಗೋಕೆ. ನೀವು ಒಂದ್ಸಲ 3rd ರೋಲ್ ಬಂದ್ರೆ ನಿಮಗೆ ಸ್ಪೇಸ್ ಸ್ವಲ್ಪ ಕಡಿಮೆನೇ ಇದೆ ಆಬ್ವಿಯಸ್ಲಿ. ಬಟ್ ಮ್ಯಾನೇಜ್ ಮಾಡಬಹುದು. ಎಮರ್ಜೆನ್ಸಿಗೋಸ್ಕರ ಯೂಸ್ ಮಾಡಬಹುದು 3rd ರೋ. ನೋಡಿ ಇದು ಪೆಟ್ರೋಲ್ ಟ್ಯಾಂಕ್. ಇಲ್ಲಿ ಬೇಕಾದ್ರೆ ಪೆಟ್ರೋಲ್ ಆಗಬಹುದು ಈ ಕಾರಲ್ಲಿ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ ನಿಮಗೆ ಇನ್ನ ಪೆಟ್ರೋಲ್ ನಂಗೆ ಜಾಸ್ತಿ ಆಯ್ತು ದುಡ್ಡು ಪೆಟ್ರೋಲ್ ಜಾಸ್ತಿ ಹಾಕಂದ್ರೆ ಬರೀ ನೀವು ಇಲ್ಲಿಂದ ನೀವು ಚಾರ್ಜ್ ಮಾಡ್ಕೊಂಡು ಹೋಗಬಹುದು. ಈ ಫುಲ್ ಚಾರ್ಜ್ ಅಲ್ಲಿ 115 km ಓಡುತ್ತೆ. ಏನಾದ್ರೆ ಮಾತ್ರ ಫುಲ್ ಚಾರ್ಜ್ ಇತ್ತು ಮತ್ತೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಅಂತಂದ್ರೆ ಈಸಿ 1100 km. ಮುಂಬೈ ಟು ಬ್ಯಾಂಗ್ಳೂರ್ ಪಕ್ಕ. ಈಗ ಡಿಫೆಂಡರ್ ತರ ಲ್ಯಾಡರ್ ಬೇಕಂದ್ರೆ ಅದನ್ನು ಸಿಗುತ್ತೆ ನೋಡಿ ನಿಮಗೆ ಈ ಕಾರಲ್ಲಿ. ಡಿಫೆಂಡರ್ ವೈಬ್ಸ್. ನಿಮ್ಗೆ ಏನಾದ್ರು MG ಹೆಕ್ಟರ್ ಟೊಮಾಹಾಕ್ ಏನಾದ್ರು ಇಷ್ಟ ಆಯ್ತು ಅಂದ್ರೆ ನೀವೇ ಹೇಳ್ಬೇಕು ಕಮೆಂಟ್ ಸೆಕ್ಷನ್ ಅಲ್ಲಿ. ನಮ್ಮ ಹೊಸ ಚಾನೆಲ್ ಬೇಗ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ಇದೇ ತರ ಬೇರೆ ಬೇರೆ ಕಾರ್ ರಿವ್ಯೂಸ್ ನ ನಿಮ್ಗೆ ತಗೊಂಡ್ ಬರ್ತೀನಿ.